ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೇಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೇಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೇಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸುಳೆಬೇಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ,
ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೈಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೈಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ. ಸ್ಪೆಷಲ್ ಕ್ಲಾಸಿಗೆ ಹೋದಂಥ ಹುಡುಗ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರಲಿಲ್ಲ. ಯಾಕೆ ಅಂತ ನೋಡಿದ್ರೆ 8:30 ತನಕ ಸ್ಪೆಷಲ್ ಕ್ಲಾಸ್ ಇರುತ್ತೆ. SSLC ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಹೋಗಿರೋಂಥ ಹುಡುಗ ವಾಪಸ್ ಮನೆಗೆ ಬರದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಪೌಂಡ್ನಿಂದ ಹೊರಗಡೆ ಬಂದ ತಕ್ಷಣ ಏನು ಅಂತ ನೋಡ್ಬೇಕೀಗ ಅಷ್ಟು ಜನ ಇದ್ದರು ಏನು ಅನ್ಕತೆ ಅಂತೇಳಿ ಒಂದು ದೊಡ್ಡ ಗುಂಪು ಬಂದು ಅವನನ್ನು ಹೊಡೆದಾಕಿದೆ. ಇನ್ನೊಬ್ಬ ಹುಡುಗಂಗೂ ಹೊಡೆತ ಬಿದ್ದಿದೆ, ಅವನ ಆಸ್ಪತ್ರೆಯಲ್ಲಿದ್ದಾನೆ. ಇವನಂತೂ ಸತೆ ಹೋಗ್ಬಿಟ್ಟಿದ್ದಾನೆ. ಆ ಹುಡುಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ನಮಗೆ ಅನೇಕ ಸಂದರ್ಭದಲ್ಲಿ ಹೇಳಿದೆ, ಸೂಳೆಬೈಲು ಸೆನ್ಸಿಟಿವ್, ಊರುಗಳವರು ಸೆನ್ಸಿಟಿವ್. ಪ್ರತಿ ಈ ರೀತಿ ಉಪವಾಸ ಮಾಡುವಂಥ ಹಬ್ಬ ಏನಿದೆ, ಈ ಹಬ್ಬದೊಳಗಡೆ 3 ಜನ 4 ಜನ ಒಟ್ಟೊಟ್ಟಿಗೆ ಬೈಕ್ಗಳಲ್ಲಿ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ದೊಡ್ಡ ದೊಡ್ಡ ದೊಣ್ಣೆಗಳಲ್ಲಿ ಹಿಡ್ಕೊಂಡಿರ್ತಾರೆ, ಹೊಡಿತಾರೆ. ಈ ಥರ ನಡೀತಿದೆ ಅಂತೇಳಿ ನೆನ್ನೆ ಅಲ್ಲ ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಆಗಿದೆ.